ನಮಸ್ಕಾರ. ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದ ಒಂದು ಮಹತ್ವದ ಮಾಹಿತಿ ಇದು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋದ್ರಲ್ಲಿದೆ. ಇದು ಕೇವಲ ಒಂದು ಜ್ಯೋತಿಷ್ಯದ ಮುನ್ಸೂಚನೆ ಅಲ್ಲ, ಬದಲಾಗಿ ಇದು ನಿಮಗಾಗಿಯೇ ಬಂದಿರುವ ಒಂದು ದೈವಿಕ ಸಂದೇಶ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ಎಷ್ಟೋ ಸಲ ನಮ್ಮ ಮನಸ್ಸಲ್ಲಿರೋ ನೋವನ್ನ, ಆ ಭಾರವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅಂತಹ ಒಂದು ಆಳವಾದ ಸಂಕಟದಲ್ಲಿ ನೀವಿದ್ರೆ ಈ ಮಾತುಗಳು ನಿಮ್ಗಾಗೆ. ಇದು ನೇರವಾಗಿ ದೇವರಿಂದ ಬಂದ ಉತ್ತರ ಅಂತಾನೆ ಭಾವಿಸ್ಬೋದು. ನಿಮ್ಮ ನೋವಿಗೆ ಒಂದು ಸಾಂತ್ವನ ಮತ್ತು ನಿಮ್ಮ ಭವಿಷ್ಯಕ್ಕೆ ಒಂದು ಹೊಸ ಭರವಸೆ. ಹಾಗಾದ್ರೆ ಆ ನೋವಿನ ಮೂಲ ಎಲ್ಲಿದೆ? ಯಾಕೆ ಹೀಗಾಗತ್ತೆ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ವೃಷಭ ರಾಶಿಯವರ ಸ್ವಭಾವದ ಆಳಕ್ಕೆ ಇಳಿಲೇಬೇಕು. ಅವರ ಯಾವ ಗುಣಗಳು ಈ ಮೌನ ಹೋರಾಟಕ್ಕೆ ಕಾರಣ ಆಗ್ತವೆ ಅನ್ನೋದನ್ನ ನೋಡೋಣ. ಯಾಕೆ ವೃಷಭ ರಾಶಿಯವರು ಎಲ್ಲವನ್ನೂ ತಮ್ಮೊಳಗೆ ಇಟ್ಕೊಂಡು ಮೌನವಾಗಿ ಸಹಿಸ್ಕೊಳ್ತಾರೆ? ಈ ಪ್ರಶ್ನೆಗೆ ಉತ್ತರ ಬೇರೆಲ್ಲೂ ಇಲ್ಲ, ಅದು ನಿಮ್ಮಲ್ಲೇ ಇದೆ. ಬನ್ನಿ, ನಿಮ್ಮ ಈ ಅಸಾಧಾರಣ ಸಹನೆಯ ಹಿಂದಿನ ಶಕ್ತಿ ಏನು, ನೋವೇನು ಅನ್ನೋದನ್ನ ಒಟ್ಟಿಗೆ ನೋಡೋಣ. ನೋಡಿ, ವೃಷಭ ರಾಶಿಯವರ ತಾಳ್ಮೆಗೆ ಒಂದು ಮಿತಿನೇ ಇಲ್ಲ. ಕೋಪ ಬಂದರೂ ಅದನ್ನ ತಕ್ಷಣಕ್ಕೆ ತೋರಿಸ್ಕೊಳ್ಳೋದಿಲ್ಲ. ನೋವನ್ನ ತಮ್ಮೊಳಗಿಟ್ಕೊಂಡು ಮೌನವಾಗಿ ಸಹಿಸ್ಕೊಳ್ತಾರೆ. ಅವರಿಗೆ ಮಾತಿಗಿಂತ ಕೃತಿಗೆ ಹೆಚ್ಚು ಬೆಲೆ. ಪ್ರೀತಿಯನ್ನು ತೋರಿಸೋದ್ರಲ್ಲೂ ಅಷ್ಟೇ, ಪಡೆಯೋದ್ರಲ್ಲೂ ಅಷ್ಟೇ. ತುಂಬಾನೇ ನಿಷ್ಠಾವಂತರು. ನಂಬಿದವರಿಗೋಸ್ಕರ ಏನ್ ಬೇಕಾದರೂ ತ್ಯಾಗ ಮಾಡಕ್ಕೆ ಸಿದ್ಧ. ಇವರ ನಿರ್ಧಾರಗಳು ನಿಧಾನ ಇರ್ಬೋದು, ಆದರೆ ಒಮ್ಮೆ ತಗೊಂಡ್ರೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಆದರೆ ನೋಡಿ, ದುರಂತ ಅಂದ್ರೆ ಅವರ ಈ ಮೌನ ಶಕ್ತಿಯನ್ನೇ ಎಷ್ಟೋ ಜನ ದೌರ್ಬಲ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಆಗಾಗೋ ನೋವಿದೆಯಲ್ಲ, ಅದನ್ನೇ ಹೇಳೋಕೆ ಪದಗಳೇ ಇಲ್ಲ. ಆದ್ರೆ ಒಂದು ವಿಷಯ ನೆನಪಿಡಿ, ನಿಮ್ಮ ಈ ಮೌನ ಹೋರಾಟದಲ್ಲಿ ನೀವೊಬ್ಬರೇ ಇಲ್ಲ. ನಿಮ್ಮ ಜೊತೆ ನಿಮ್ಮನ್ನ ಸದಾಕಾಲ ರಕ್ಷಿಸ್ತಾ ಇರೋ ಒಂದು ಅದೃಶ್ಯ ಶಕ್ತಿ ಇದೆ. ಹಾಗಾದ್ರೆ ಆ ಶಕ್ತಿ ಯಾವುದು ಮತ್ತು ಅದು ನಿಮ್ಮನ್ನ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದೆ? ತಿಳ್ಕೊಳ್ಳೋಣ. ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಜೀವನದಲ್ಲಿ ಎಷ್ಟೋ ಸಲ ಕೂದಲೆಳೆ ಅಂತರದಲ್ಲಿ ದೊಡ್ಡ ದೊಡ್ಡ ಅಪಾಯಗಳಿಂದ ಪಾರಾಗಿರ್ತೀರಿ ಅಲ್ವಾ? ಆಗ್ಬೇಕಿದ್ದ ಆಕ್ಸಿಡೆಂಟ್ ಸ್ವಲ್ಪದರಲ್ಲೇ ಮಿಸ್ ಆಗಿದ್ದು, ಇಲ್ಲ ಅಂದ್ರೆ ಕೊನೆ ಕ್ಷಣದಲ್ಲಿ ನಿಮ್ಮ ಪ್ಲಾನ್ ಚೇಂಜ್ ಆಗಿ ಅನಾಹುತ ತಪ್ಪಿದ್ದು. ಹಿಂಗೆ ಯಾವುದೋ ಒಂದು ಅದೃಶ್ಯ ಕೈ ನಿಮ್ಮನ್ನ ಕಾಪಾಡಿದೆ ಅಂತ ನಿಮ್ಗೂ ಅನ್ಸಿರುತ್ತೆ ಅಲ್ವಾ? ಅದೇ ಆ ಶಕ್ತಿ ನಿಮ್ಮನ್ನ ಸದಾಕಾಲ ಗಮನಿಸ್ತಾ, ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮನ್ನ ಕಾಯ್ತಾ ಇರೋ ಒಂದು ದೈವಿಕ ಶಕ್ತಿ. ಈಗ ಆ ಶಕ್ತಿ ಯಾವುದು ಅಂತ ತಿಳಿಯೋ ಸಮಯ ಬಂದಿದೆ. ನೋಡಿ, ನೀವು ಇಲ್ಲಿಯವರೆಗೂ ಅನುಭವಿಸಿದ ಕಷ್ಟಗಳೆಲ್ಲ ಸುಮ್ಮನೆ ಬಂದಿದ್ದಲ್ಲ. ಅದು ನಿಮ್ಮ ದುರದೃಷ್ಟ ಅಂತ ಅನ್ಕೋಬೇಡಿ. ಅದು ಸಾಕ್ಷಾತ್ ಪರಮಶಿವನ ಪರೀಕ್ಷೆ. ಒಂದು ದೊಡ್ಡ ವರವನ್ನ ಕೊಡೋಕು ಮುಂಚೆ ನಿಮ್ಮ ತಾಳ್ಮೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತ್ಯಾಗವನ್ನ ಅಳೆಯೋಕೆ ನಡೆಸಿದ ಒಂದು ದೈವಿಕ ಪರೀಕ್ಷೆ. ನೀವು ಸುರಿಸಿದ ಪ್ರತಿ ಒಂದು ಹನಿ ಕಣ್ಣೀರಿಗೂ ಒಂದು ಅರ್ಥವಿದೆ. ಹೌದು, ವೈದಿಕ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರನ್ನ ಸದಾಕಾಲ ರಕ್ಷಿಸುವ ಆ ಅದೃಶ್ಯ ಶಕ್ತಿ ಬೇರೆ ಯಾರೂ ಅಲ್ಲ, ಅದು ಸಾಕ್ಷಾತ್ ಮಹಾದೇವ. ನಿಮ್ಮನ್ನ ಕಾಯ್ತಿರೋದು ಸ್ವತಃ ಪರಮಶಿವನೇ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋದೆ ಯಾವಾಗ? ಆ ಮಹಾಪರಿವರ್ತನೆ ಯಾವಾಗ ಶುರುವಾಗುತ್ತೆ? ಆಕಾಶದಲ್ಲೇ ನಡೆಯೋ ಯಾವ ಘಟನೆಗಳು ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರೆಯಲಿವೆ? ಬನ್ನಿ, ಆ ನಿರ್ಣಾಯಕ ದಿನಾಂಕಗಳನ್ನ ನೋಡೋಣ. ಇದೇ ಬರುವ ಜನವರಿ 26ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ. ನೋಡಿ, 26ನೇ ತಾರೀಖು ನಿಮ್ಮ ಹಿಂದಿನ ಎಲ್ಲಾ ಕಷ್ಟಗಳಿಗೆ ಒಂದು ಅರ್ಥ, ಒಂದು ಉತ್ತರ ಸಿಗುತ್ತೆ. 27ನೇ ತಾರೀಖು ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ಮೇಲೆ ಗಮನ ಹೆಚ್ಚಾಡುತ್ತೆ, ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. 28ನೇ ತಾರೀಖು ಸ್ವಲ್ಪ ಆತ್ಮಾವಲೋಕನದ ದಿನ. ದೊಡ್ಡ ನಿರ್ಧಾರ ಬೇಡ, ಪ್ಲಾನ್ ಮಾಡಕ್ಕೆ ಒಳ್ಳೆಯದು. ಇನ್ನು 29 ಮತ್ತೆ 30ನೇ ತಾರೀಖು ಸಮಾಜದಲ್ಲಿ, ಸ್ನೇಹಿತರ ಜೊತೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಈ 5 ದಿನಗಳು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕಲಿವೆ. ಈ ಎಲ್ಲ ಅದ್ಭುತ ಬದಲಾವಣೆಗಳ ಹಿಂದೆ ಇರೋ ಆಸ್ಟ್ರೋಲಾಜಿಕಲ್ ಕಾರಣ ಏನ್ ಗೊತ್ತಾ? ಪಂಚಗ್ರಹ ಸಂಯೋಗ. ಅಂದ್ರೆ 5 ಶಕ್ತಿಶಾಲಿ ಗ್ರಹಗಳು ನಿಮ್ಮ ಭಾಗ್ಯಸ್ಥಾನದಲ್ಲಿ ಒಟ್ಟಿಗೆ ಸೇರಿದಿವೆ. ಇದನ್ನ ಹೇಗನ್ಕೋಬೋದು ಅಂದ್ರೆ, ನೀವು ಇಷ್ಟು ದಿನ ಮಾಡಿದ ಎಲ್ಲ ಪುಣ್ಯದ ಕೆಲಸಗಳಿಗೆ ಒಟ್ಟಿಗೆ ಫಲ ಸಿಗ್ತಾ ಇದೆ ಅನ್ನೋ ಹಾಗೆ. ಸರಿ, ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಜೀವನದ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಆಶೀರ್ವಾದದ ಮಳೆ ಸುರಿಯಲಿದೆ? ಬನ್ನಿ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೇಗಿರ್ಲಿದೆ ಅನ್ನೋದರ ಒಂದು ಝಲಕ್ ನೋಡೋಣ. ಇದು ಕೇವಲ 1 ಅಥವಾ 2 ಕ್ಷೇತ್ರಗಳಲ್ಲ, ನಿಮ್ಮ ಜೀವನದ 8 ಪ್ರಮುಖ ಆಯಾಮಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ. ಅದು ಹಣಕಾಸು ಇರ್ಬೋದು, ಆರೋಗ್ಯ, ಕುಟುಂಬ, ಸಮಾಜದಲ್ಲಿ ಗೌರವ, ಹೀಗೆ ಒಂದು ಸಂಪೂರ್ಣ ಬದಲಾವಣೆಯ ಸಮಯವಿದು.
ನಿಮ್ಮ ಕೆರಿಯರ್ನಲ್ಲಿ ಪ್ರಮೋಷನ್, ಹೆಚ್ಚಿನ ಗೌರವ ಸಿಗಬಹುದು. ನಿಂತು ಹೋಗಿದ್ದ ಬಿಸ್ನೆಸ್ ಮತ್ತೆ ಚೇತರಿಸಿಕೊಳ್ಳುತ್ತೆ. ಅನಿರೀಕ್ಷಿತವಾಗಿ ಹಣ ಬರೋಕೆ ಶುರುವಾಗುತ್ತೆ. ಉಳಿತಾಯ ಮಾಡೋಕ್ಕೂ ಸಾಧ್ಯವಾಗುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಇದ್ದ ತಪ್ಪು ತಿಳುವಳಿಕೆಗಳೆಲ್ಲ ದೂರ ಆಗುತ್ತೆ. ಸಮಾಜದಲ್ಲಿ ಕಳೆದು ಹೋಗಿದ್ದ ಗೌರವ ಮತ್ತೆ ಸಿಗುತ್ತೆ. ನಿಮ್ಮ ಮಾತಿಗೆ ಒಂದು ತೂಕ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲಿದ್ದ ಅನುಮಾನ ಹೋಗಿ ಆತ್ಮವಿಶ್ವಾಸ ಮುಗಿಲು ಮುಟ್ಟುತ್ತೆ. ಈಗ ನೋಡಿ, ಇಷ್ಟೊಂದು ಒಳ್ಳೆ ಅವಕಾಶ ಬರ್ತಿದೆ ಅಂದಾಗ ಅದನ್ನ ಸರಿಯಾಗಿ ಬಳಸ್ಕೊಡೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಕೆಲವು ಮಾರ್ಗದರ್ಶನಗಳನ್ನ, ಕೆಲವು ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನ ಪಾಲಿಸಬೇಕಾಗತ್ತೆ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ದಾರಿ ಹೇಗಿರ್ಬೇಕು? ಮೊದಲನೇದಾಗಿ, ನಿಮ್ಮ ಮನಸ್ಸು ಹೇಳೋದನ್ನ, ನಿಮ್ಮ ಇಂಟ್ಯೂಷನನ್ನ ನಂಬಿ. ಆದ್ರೆ ಆತುರಕ್ಕೆ ಬಿದ್ದು ಯಾವುದೇ ನಿರ್ಧಾರ ತಗೋಬೇಡಿ. ತಾಳ್ಮೆ ತುಂಬಾ ಮುಖ್ಯ, ಆದ್ರೆ ಅದರ ಜೊತೆ ಅಹಂಕಾರ ಬರೋಕೆ ಬಿಡಬೇಡಿ. ನಿಮ್ಗೆ ಸಿಕ್ಕಿರೋ ಯಶಸ್ಸಿಗೆ ವಿನಯದಿಂದ, ಕೃತಜ್ಞತೆಯಿಂದ ಇರಿ. ನಿಮ್ಮ ಎಲ್ಲಾ ಪ್ಲಾನ್ಗಳನ್ನ ಎಲ್ಲರತ್ರನೂ ಹೇಳ್ಕೊಂಡು ಓಡಾಡಬೇಡಿ. ಇನ್ನು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಕೇಳಿಸ್ಕೊಳ್ಳಿ. ಕೊನೆಯದಾಗಿ, ನಿಮ್ಮ ಜೀವನವನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ನಿಮ್ಮ ಜರ್ನಿ ಬೇರೆ, ಅವರ ಜರ್ನಿ ಬೇರೆ. ಈ ದೈವಿಕ ಅನುಗ್ರಹವನ್ನ ಪಡೆಯೋಕೆ ನೀವು ದೊಡ್ಡ ದೊಡ್ಡ ಪೂಜೆ, ಯಾಗಗಳನ್ನ ಮಾಡಬೇಕು ಅಂತೇನಿಲ್ಲ. ತುಂಬಾ ಸರಳವಾದ 3 ಕೆಲಸಗಳನ್ನ ಮಾಡಿದ್ರೆ ಸಾಕು. ಮೊದಲನೇದು, ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಭಾರವನ್ನೆಲ್ಲ ಆತನ ಪಾದದ ಮೇಲೆ ಇಟ್ಟು ಬನ್ನಿ. ಎರಡನೇದು, ಭಕ್ತಿಯಿಂದ ದಿನಕ್ಕೆ ಕನಿಷ್ಠ 12 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಮೂರನೇದು, ಮೂಕ ಪ್ರಾಣಿಗಳಿಗೆ ಅಂದ್ರೆ ಹಸು, ನಾಯಿ, ಪಕ್ಷಿಗಳಿಗೆ ಆಹಾರ ನೀಡಿ. ಈ ಸರಳ ಕೆಲಸಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು. ಎಲ್ಲವೂ ಚೆನ್ನಾಗಿ ನಡೀತಿದೆ ಅಂದಾಗ ಒಂದು ಸಣ್ಣ ಎಚ್ಚರಿಕೆ ಕೂಡ ಮುಖ್ಯವಾಗತ್ತೆ. ನಿಮ್ಮ ಸುತ್ತಮುತ್ತಲಿರೋ ಎಲ್ಲರೂ ನಿಮ್ಮ ಒಳ್ಳೆಯದನ್ನ ಬಯಸಲ್ಲ. ಕೆಲವರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗಾದ್ರೆ ಅವರ ಹೆಸರಿನ ಮೊದಲ ಅಕ್ಷರ ಯಾವುದು? ಮೂಲಗಳ ಪ್ರಕಾರ ಎ ಅಥವಾ ಆರ್ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಲಾಗಿದೆ. ಇದರರ್ಥ ಅವರೆಲ್ಲರೂ ಕೆಟ್ಟವರು ಅಂತಲ್ಲ, ಆದ್ರೆ ನಿಮ್ಮ ಮುಖ್ಯವಾದ ಯೋಜನೆಗಳನ್ನ ಹಂಚಿಕೊಳ್ಳುವಾಗ ಸ್ವಲ್ಪ ವಿವೇಚನೆ ಇರಲಿ ಅಷ್ಟೇ. ಕೊನೆಯದಾಗಿ, ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ವೃಷಭರಾಶಿಯವರು ಸೋಲುವವರಲ್ಲ, ಅವರು ತಡವಾಗಿ ಗೆಲ್ಲುವವರು. ನಿಮ್ಮ ಗೆಲುವು ಸ್ವಲ್ಪ ನಿಧಾನವಾಗಿರಬಹುದು, ಅದೇ ಅದು ಖಚಿತವಾಗಿರುತ್ತೆ, ದೃಢವಾಗಿರುತ್ತೆ. ನಿಮ್ಮ ಸಮಯ ಈಗ ಬಂದಿದೆ. ಹರ ಹರ ಮಹಾದೇವ್.